ಕೆಕೆಆರ್ಡಿಬಿ ಅನುದಾನದಡಿ ಕಳಪೆ ರಸ್ತೆ ನಿರ್ಮಾಣ, ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ ಆರೋಪ. ಆಳಂದ ಮತಕ್ಷೇತ್ರದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನ ಅಡಿಯಲ್ಲಿ ರಸ್ತೆ ಕಾಮಗಾರಿಯು ಸಂಪೂರ್ಣ ಕಳಪೆ ಮಟ್ಟದ ರಸ್ತೆ ಕಾಮಗಾರಿಯನ್ನ ಮಾಡಲಾಗಿದೆ ಎಂದು ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ ಗಂಭೀರ ಆರೋಪ ಮಾಡಿದ್ದಾರೆ. ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ರಸ್ತೆ 4 ತಿಂಗಳುಗಳಲ್ಲಿ ಬಾಳಿಕೆ ಬಾರದ ರಸ್ತೆ. ಇದು ಅವೈಜ್ಞಾನಿಕ ಪದ್ಧತಿಯಲ್ಲಿ ಕೂಡಿದೆ ಎಂದು ಕೆಕೆಆರ್ಡಿಬಿ ಇಲಾಖೆ ಎದುರು ಸಾರ್ವಜನಿಕರೊಂದಿಗೆ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಕಲಬುರಗಿಯಿಂದ ಆಳಂದ ರಾಜ್ಯ ಹೆದ್ದಾರಿ SS 10ರಿಂದ ಯಲೆನಾವದಗಿ ಕೋಡಲಹಂಗರಗ ಹತ್ತಿರದಿಂದ ಗ್ರಾಮದ ರಸ್ತೆ 4.50 ಕಿಲೋಮೀಟರ್ ಕಾಮಗಾರಿ ಮುಗಿಯೋ ಹಂತದಲ್ಲಿ ಕಿತ್ತು ಹೋಗಿರುತ್ತೆ. ಇಡೀ ರಸ್ತೆಯ ತುಂಬೆಲ್ಲ ಹುಡುಕಿದ್ರೂ ಡಾಂಬರ್ ನೋಡೋಕೆ ಸಿಗೋದಿಲ್ಲ. ಹೀಗಿರುವಾಗ ಯಾವ ಗುಣಮಟ್ಟದ ರಸ್ತೆ ನಿರ್ವಹಿಸಬೇಕು ಯೋಚನೆ ಮಾಡಬೇಕಾಗತ್ತೆ ಅಂತ ಮನವಿ ಸಲ್ಲಿಸಿದ್ರು. ವರದಿ ಲಕ್ಷ್ಮಣ ಪವಾರ, ಕಲಬುರಗಿ. ಕೆಕೆಆರ್ಡಿಬಿ ನೇತೃತ್ವದ ಯಾವುದೇ ಜಿಲ್ಲೆಗಳಲ್ಲೂ ಕೂಡ ಅವರು ಮತ್ತೆ ಆ ಕಾಮಗಾರಿಗಳಿಗೆ ಅವರು ಟೆಂಡರ್ ಹಾಕಲಾರದ ರೀತಿಯಲ್ಲಿ ಬ್ಲಾಕ್ ಲಿಸ್ಟ್ ಅನ್ನು ಸೇರಿಸಬೇಕು. ಇಲ್ಲದಿದ್ರೆ ಈ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ. ಅಲ್ಲಿರುವಂತಹ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಮತ್ತು ಏನು ಹದಗೆಟ್ಟಿರುವಂತಹ ರಸ್ತೆಗಳಿದಾವೆ ಆ ಎಲ್ಲ ರಸ್ತೆಗಳ ದುರಸ್ತಿಯನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆಳಂದನಲ್ಲಿ ಏನು ನಡೀತಾ ಇದೆ ನಾನು ಕೇಳ್ತೀನಿ. ನಮ್ಮ ಸುಭಾಷ್ ಗುತ್ತೇದಾರ್ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ ಅಲ್ಲಿರ್ತಕ್ಕಂಥ ಶಾಸಕರಿಗೆ ನಾನು BR ಪಾಟೀಲ್ರಿಗೆ ಕೇಳ್ತೇನೆ. ನಿನ್ನೆ ಬೂತ್ನೂರಿನ ಒಂದು ಶುಗರ್ ಫ್ಯಾಕ್ಟರಿಯ ಚುನಾವಣೆ ನಡೀತು. ಅಲ್ಲೂ ಕೂಡ ಅವ್ಯವಹಾರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಿರಿ. ಹಿಂಬಾಗಿಲಿನಿಂದ ಆಳಂದ್ ಶುಗರ್ ಕಂಪನಿಯ ಬೂತ್ನೂರು ಶುಗರ್ ಕಂಪನಿಯನ್ನು ಆಡಳಿತವನ್ನು ಕೈಗೆ ತಗೋಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದಿರಿ. ಇವತ್ತು ಕೆಕೆಆರ್ಡಿಬಿಯ ಮುಖಾಂತರ 100 ಕೋಟಿ ರೂಪಾಯಿ ಅಲ್ಲಿ ಲೂಟಿ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಬಚಾವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ಬಜೆಟ್ನಲ್ಲಿ ಕೊಡಲಂಗರ್ಗ ಟು ಯಲೆನಾವದಗಿ ರೋಡ 4 ಕೋಟಿ, ಸೌಳೇಶ್ವರದಿಂದ ಪಟ್ಸವಳಿ ರೋಡ 1 ಕೋಟಿ, ಅಲ್ಲಿ ಪಟ್ಸಾವಳಿಯಲ್ಲಿ ಸುಮಾರು 25 ಲಕ್ಷ ಖರ್ಚು ಮಾಡಲಾರ್ದೆ ಬರೀ ಡಾಂಬರೀಕರಣ ಎಳೆದು ಮಾಡಿದ ಒಂದು ತಿಂಗಳೂ ಆಗಿಲ್ಲ. ಎಲ್ಲ ಹೋಗಿ ಬೆಳಕಿನವರೆಗೆ ಇವತ್ತು ಗಾಡಿ ಬಿದ್ದವಲ್ಲಿ ಎಷ್ಟೋ ಸಲ ಹೇಳಿದ್ರು ಕೂಡ ಕಾಂಪ್ಲೇಂಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಏನೂ ಮಾಡ್ತಾ ಇಲ್ಲ. ಎರಡನೇದು ಕೊಡಲಂಗರ ಟು ಯಲೆನಾವದಗಿ 4 ಕೋಟಿ ರೂಪಾಯಿ ಕೆಲಸ ಸುಮಾರು 50 ಲಕ್ಷನೂ ಖರ್ಚು ಮಾಡಿಲ್ಲ. ಅಲ್ಲಿ ಇವತ್ತು 3.5 ಕೋಟಿ ರೂಪಾಯಿ ಇವತ್ತು ಎತ್ತು ಹಾಕಿದ್ದಾರೆ.